ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಉಗ್ರರಿಂದ ಬಸ್ಸನ್ನು ಹೈಜಾಕ್ ಮಾಡಲಾಗಿತ್ತು. ಏಕಾಏಕಿಯಾಗಿ ಗರುಡ ಪಡೆ ಎಂಟ್ರಿ ಕೊಟ್ಟು ಉಗ್ರರನ್ನ ಹೊಡೆದುರುಳಿಸುವಂತಹ ಕೆಲಸ ಮಾಡಿತು. ಅರೆ, ಬೆಂಗಳೂರಿನಲ್ಲಿ ಉಗ್ರರು ಅಟ್ಯಾಕ್ ಮಾಡಿದ್ರ ಅದರ ಅಸಲಿಯತ್ತೇನು ಅಂತ ನೀವೇ ನೋಡಿ. ಪ್ರಯಾಣಿಕರಿದ್ದ ಬಸ್ ಹೈಜಾಕ್ ಮಾಡಿದ ಉಗ್ರರ ಸದೆ ಬಡಿದ ಗರುಡ ಪಡೆ. ಅಬ್ಬಾ, ಎಂತ ಮೈ ನವಿರೇಳಿಸೋ ಸಾಹಸ ದೃಶ್ಯ. ಉಗ್ರರಿಂದ ಪ್ರಯಾಣಿಕರಿದ್ದ ಬಸ್ ಹೈಜಾಕ್. ಸರ್ಕಾರದ ಜೊತೆಗಿನ ಸಂಧಾನ ವಿಫಲವಾಗಿದ್ದೇ ತಡ. ಎಂಟ್ರಿ ಕೊಟ್ಟಿದ್ದು ಗರುಡ ಪಡೆಯ ವೆಹಿಕಲ್ಗಳು. ಬಸ್ ಅಡ್ಡಗಟ್ಟಿ ಅರ್ಜುನ ಶ್ವಾನ ಒಳನುಗ್ಗಿ ಅಟ್ಯಾಕ್ ಮಾಡಿತ್ತು. ಹಿಂದೆಯೇ ಬಸ್ ಒಳಗೆ ನುಗ್ಗಿದ ಶಸ್ತ್ರಾಧಾರಿ ಕಮಾಂಡೋಗಳು ಉಗ್ರರನ್ನ ವಶಕ್ಕೆ ಪಡ್ಕೊಂಡು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ರು. ಇನ್ನು ಬಾಂಬ್ ಡಿಸ್ಪೋಸಲ್ ಟೀಮ್ನಿಂದ ಸ್ಫೋಟಕ ವಸ್ತುವನ್ನ ಡಿಸ್ಪೋಸ್ ಮಾಡಲಾಯಿತು. ಇದೆಲ್ಲವೂ ಕೋರಮಂಗಲ ಕೆಎಸ್ಆರ್ಪಿ ಮೈದಾನದಲ್ಲಿ ನಡೆದ ಅಣುಕು ಪ್ರದರ್ಶನ. ಕೆಎಸ್ಆರ್ಪಿ ಮೈದಾನದಲ್ಲಿ ನಡೀತಾ ಇರೋ ವಾರ್ಷಿಕ ಕ್ರೀಡಾಕೂಟದಲ್ಲಿ ಗರುಡ ಪಡೆಯ ಅಣುಕು ಪ್ರದರ್ಶನ ಎಲ್ಲರನ್ನ ರೋಮಾಂಚನಗೊಳಿಸಿತ್ತು. ಸ್ವತಃ ಗೃಹ ಸಚಿವರೇ ಗರುಡ ಪಡೆಯ ಅಣುಕು ಪ್ರದರ್ಶನ ಕಂಡು ಹುಬ್ಬೇರಿಸಿದ್ರು. ಇನ್ನು ಗರುಡ ಪಡೆಯ ಸಾಹಸ ನಿಜಕ್ಕೂ ನೋಡುಗರನ್ನ ರೋಮಾಂಚನಗೊಳಿಸಿತ್ತು. ಎಂಥದ್ದೇ ಕ್ಲಿಷ್ಟಕರ ಸನ್ನಿವೇಶ ಬಂದ್ರೂ ನಾವು ರೆಡಿ ಅನ್ನೋ ಸಂದೇಶವನ್ನ ಐಎಸ್ಡಿಯ ಗರುಡ ಪಡೆ ರವಾನೆ ಮಾಡುವ ಕೆಲಸ ಮಾಡಿದೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.